Hi my dear students, welcome back to SA1 revision part 3 video series. So ಈ ಒಂದು ವಿಡಿಯೋದಲ್ಲಿ ಬಯಾಲಜಿ ಪಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ಕೆಮಿಸ್ಟ್ರಿ ಇಂದ ಯಾವ್ದೆಲ್ಲ ಕ್ವೆಶ್ಚನ್ಸ್ ಅನ್ನ ಕೇಳಬಹುದು ಅಂತ ಪ್ರೀವಿಯಸ್ 2 ವಿಡಿಯೋಸ್ ನ ಪೋಸ್ಟ್ ಮಾಡಿದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳುವ ಕಾನ್ಸೆಪ್ಟ್ ನೀವು ಆಲ್ರೆಡಿ ಓದಿದೀರಾ. ಒಂದ್ ವೇಳೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅದನ್ನ ತಿಳ್ಕೊಳ್ಳಿ. ಓಕೆ, ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಅನ್ನ ಲೈಫ್ ಪ್ರಾಸೆಸ್ ಲೆಸನ್ ಇಂದ ಫೋಕಸ್ ಮಾಡಬೇಕು. ಸೊ ಈಗ ಆಲ್ರೆಡಿ ಬಯಾಲಜಿ ಪಾರ್ಟ್ ಗೆ ನಾನು ಹೇಳಿರೋ ಹಾಗೆ 28 ಮಾರ್ಕ್ಸ್ ಇದೆ. ಔಟ್ ಆಫ್ ವಿಚ್ 14 ಫಾರ್ ಲೈಫ್ ಪ್ರೋಸೆಸ್, 14 ಫಾರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ನಾನು ಗೆಸ್ ಮಾಡಿದೀನಿ. ಓಕೆ, ಸೊ ಅಕಾರ್ಡಿಂಗ್ ಟು ದಟ್ ಯಾವ್ದೆಲ್ಲ ಪಾಯಿಂಟ್ಸ್ ಲೈಫ್ ಪ್ರೋಸೆಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಸೊ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಈ ಕಾನ್ಸೆಪ್ಟ್ಸ್ ಅನ್ನ ಕೂಡ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಫಸ್ಟ್ ಯಾವ್ದೆಲ್ಲ ಪಾಯಿಂಟ್ಸ್ ಕಂಪ್ಲೀಟ್ ಆಗಿರ್ಬೇಕು ಅಂತ ನೋಡ್ಕೊಳ್ಳಿ. ನೋಡಿ, ತುಂಬಾನೇ ಇಂಪಾರ್ಟೆಂಟ್. ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾರೆ. What is photosynthesis and mention the events that occur during photosynthesis. ಕಂಪ್ಲೀಟ್ ಆಗಬೇಕು. ತುಂಬಾ ಈಸಿಯಾಗಿ ಸ್ಕೋರ್ ಮಾಡಬಹುದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ಮಾರ್ಕ್ಸ್ ಅನ್ನ 3 ಮಾರ್ಕ್ ಕ್ವೆಶ್ಚನ್ ಅಥವಾ 5 ಮಾರ್ಕ್ ಕ್ವೆಶ್ಚನ್ ಕೂಡ ಕೇಳ್ತಾರೆ. ವಾಟ್ ಈಸ್ ಫೋಟೋಸಿಂಥಸಿಸ್, ಮೆನ್ಷನ್ ದ ಈವೆಂಟ್ಸ್ ದಟ್ ಟೇಕ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂಡ್ ರೈಟ್ ಇಟ್ಸ್ ಕೆಮಿಕಲ್ ಇಕ್ವೇಶನ್. ಇಷ್ಟು ಕೇಳಿದ್ರೆ 5 ಮಾರ್ಕ್, ಈವೆಂಟ್ ಮಾತ್ರ ಕೇಳಿದ್ರೆ 3 ಮಾರ್ಕ್. ಡಯಾಗ್ರಾಮ್ ಗೊತ್ತಿರಬೇಕು ನಿಮ್ಗೆ. ಯಾವ ಡಯಾಗ್ರಾಮು? ಸ್ಟೊಮ್ಯಾಟೋದು ಡಯಾಗ್ರಾಮು, ವೆರಿ ಇಂಪಾರ್ಟೆಂಟ್. ಜಸ್ಟ್ ನೋಡಿ, 2 ಕಿಡ್ನಿ ಬೀನ್ ಸೀಡ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಈ ರೀತಿ ಜಾಯಿನ್ ಮಾಡಿ ಇದು ಸುತ್ತ ಈ ಜಸ್ಟ್ ಟೆಕ್ಸ್ಚರ್ ನ ಬರೆದ್ರೆ ಸ್ಟೊಮ್ಯಾಟೋ ಡಯಾಗ್ರಾಮ್ ಆಗೋಗುತ್ತೆ. ಸ್ಟೊಮ್ಯಾಟೋ ಡಯಾಗ್ರಾಮ್ ನ ಬರೆದ ನಂತರ ಇದರ ಒಂದು ಪಾರ್ಟ್ಸ್, ಗಾರ್ಡ್ ಸೆಲ್ಸ್, ಓಕೆ, ಈ ಮಿಡಲ್ ಪೋರ್ಷನ್ ಸ್ಟೊಮ್ಯಾಟಲ್ ಪೋರ್, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನ ಎಕ್ಸ್ ಅಂಡ್ ವೈ ಅಂತ ಕೊಟ್ಟು ನೇಮ್ ದ ಪಾರ್ಟ್ಸ್ ಆಫ್ ದ ಸ್ಟೊಮ್ಯಾಟಾ ಅಂಡ್ ರೈಟ್ ಇಟ್ಸ್ ಫಂಕ್ಷನ್ ಅಂತ ಕೇಳ್ಬೋದು. ಓಕೆ, ಸೊ ಸ್ಟೊಮ್ಯಾಟೋ ಡಯಾಗ್ರಾಮ್, ಪಾರ್ಟ್ಸ್ ಅಂಡ್ ಫಂಕ್ಷನ್ ಗೊತ್ತಿರಬೇಕು. ನೆಕ್ಸ್ಟ್, ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಅಂದ್ರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬರುವಂತ ಗ್ಲ್ಯಾಂಡ್ಸ್, ಅದರ ಸೆಕ್ರೀಷನ್ ಅಂಡ್ ದೇರ್ ಫಂಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್. ಕಲ್ತ್ಕೊಳ್ಳಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ಆಗಿದೆಯಾ ಅಲ್ವಾ ಚೆಕ್ ಮಾಡ್ಕೊಳ್ಳಿ. ಸಿ ಫಂಕ್ಷನ್ ಆಫ್ ಸಲೈವರಿ ಅಮೈಲೇಸ್ ಅಂದ್ರೆ ಸಲೈವರಿ ಗ್ಲ್ಯಾಂಡ್ಸ್ ಸೆಕ್ರೀಟ್ ಮಾಡುವ ಸಲೈವರಿ ಅಮೈಲೇಸ್ ಅನ್ನೋ ಎನ್ಸೈಮ್ ಏನ್ ಮಾಡುತ್ತೆ. ವಾಟ್ ಇಸ್ ದ ಫಂಕ್ಷನ್ ಆಫ್ salivary amylase enzyme? Mention ಮಾಡಿ ಕಾಮೆಂಟ್ ಅಲ್ಲಿ. And what is the function of liver? What do liver secrete? Pancreas, what do it secrete? What is its function? Gastric glands, what do they secrete? What is its function? ಹಾಗೇನೆ why small intestine is called site of complete digestion? ಇದನ್ನ ಕೇಳ್ತಾರೆ. ಸ್ಮಾಲ್ ಇಂಟೆಸ್ಟೈನ್ ಅಂತ ಬಂದಾಗ ಈ ಹರ್ಬಿವೋರ್ಗೂ ಕಾರ್ನಿವೋರ್ಗೂ ಇರುವಂತ ಒಂದು ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. Herbivore has longer small intestine compared to carnivore. ನೋಟ್ ಮಾಡ್ಕೊಳ್ಳಿ, ನಾನು ಹೇಳೋದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಹರ್ಬಿವೋರ್ಸ್ ಅಂದ್ರೆ ಏನು? These are the animals which depend on plants and plant products has cellulose in it. ಆ cellulose digestion ಆಗಕ್ಕೆ it takes long time, hence herbivore has longer small intestine. ಇದು ಕಂಪ್ಲೀಟ್ ಆಗಿರಬೇಕು. Moving to next, schematic representation of breakdown of glucose. ಬಹಳ ಬಹಳ ಇಂಪಾರ್ಟೆಂಟ್. ಗ್ಲೂಕೋಸ್ ಬ್ರೇಕ್ ಆದಾಗ ಸೈಟೋಪ್ಲಾಸಮ್ ಅಲ್ಲಿ ಇಂಟು ಪೈರುವೇಟ್, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ, ಆಬ್ಸೆನ್ಸ್ ಅಲ್ಲಿ ಏನ್ ರಿಲೀಸ್ ಆಗುತ್ತೆ, ಲ್ಯಾಕ್. 3 ಮಾರ್ಕ್ ಕ್ವೆಶ್ಚನ್. ಇದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳಬಹುದು. ಮೂವಿಂಗ್ ಟು ನೆಕ್ಸ್ಟ್, ರೆಸ್ಪಿರೇಷನ್ ಇನ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್. ಇದು ಗೊತ್ತಿರಬೇಕು. ಇಲ್ಲಿ ನಿಮ್ಗೆ ಗಿವ್ ರೀಸನ್ ಕೇಳ್ತಾರೆ. ಏನ್ ಗಿವ್ ರೀಸನ್ಸ್ ಕೇಳ್ತಾರೆ ಅಂದ್ರೆ aquatic organisms breathe faster compared to terrestrial. ಯಾಕೆ? Because aquatic organisms ಅಂದ್ರೆ ಏನು? The animals which live in water. They take dissolved oxygen. Okay, ಇಷ್ಟೇ ಆನ್ಸರ್ ಬರೀಬೇಕು. They take dissolved oxygen. Hence they breathe faster. Okay. Next ನೋಡಿ, ಇಲ್ಲಿ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಬಹಳ ಬಹಳ ಇಂಪಾರ್ಟೆಂಟ್. 3 ಮಾರ್ಕ್ ಗೆ ನಾಳೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. How does the transportation of food takes place in the plants? Or how does the ascent of sap andre upward movement of water and minerals takes place in the plants? Or what is the importance of transpiration in plants? ಇದನ್ನ ಕೇಳ್ತಾರೆ, ಕೇಳೋ ಚಾನ್ಸಸ್ ಬಹಳ ಇದೆ. ಮೂವಿಂಗ್ ಟು ನೆಕ್ಸ್ಟ್, ಹ್ಯೂಮನ್ ಹಾರ್ಟ್ ಅಂಡ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಡಯಾಗ್ರಾಮ್. ನಾವು ತುಂಬಾ ವರ್ಷಗಳಿಂದ ಹಾರ್ಟ್ ಅಂಡ್ ಬ್ರೈನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಬಂದಿದೀವಿ. ಬಟ್ ಪ್ರೀವಿಯಸ್ ಇಯರ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಕೊಟ್ಟಿದ್ರು. ಸೊ ಎಕ್ಸ್ಕ್ರಿಟರಿ ಸಿಸ್ಟಮ್ ಎಸ್ಪೆಷಲಿ ಅದು ಈಸಿ ಇರುತ್ತೆ. ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಕಲ್ತ್ಕೊಳ್ಬೇಕು ಅಂದ್ರೆ ಆ ಲಿಂಕ್ ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರು ಇದುವರೆಗೂ ಪರ್ಫೆಕ್ಟ್ ಆಗಿ ಕಲ್ತಿಲ್ಲ ದಯವಿಟ್ಟು ಕಲ್ತ್ಕೊಳ್ಳಿ. 4 ಮಾರ್ಕ್ ಮಿಸ್ ಮಾಡ್ಕೋಬೇಡಿ. ಓಕೆ, ರೈಟ್. ಹಾರ್ಟ್ ಅಂಡ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಡಯಾಗ್ರಾಮ್ ಗೊತ್ತಿರಬೇಕು ಅಂಡ್ ಅದರ ಫಂಕ್ಷನ್.
ಡಿಫರೆನ್ಸ್ ಬಿಟ್ವೀನ್ ಬ್ಲಡ್ ವೆಸಲ್ಸ್ ಯಾವ್ದು ಆರ್ಟರೀಸು, ಕ್ಯಾಪಿಲರೀಸು, ವೇನ್ಸ್. ಹೌ ಆರ್ ದೇ ಇಂಟರ್ ಕನೆಕ್ಟೆಡ್ ಅಂತ ಕೇಳ್ತಾರೆ. ಆರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್. ಗಿವ್ ರೀಸನ್ಸ್ ಕೇಳ್ತಾರೆ. ಏನ್ ಕೇಳ್ತಾರೆ? ವೇನ್ಸ್ ಹ್ಯಾವ್ ವ್ಯಾಲ್ವ್ಸ್. ಯಾಕೆ? ಇದೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಷ್ಟು ಕಾನ್ಸೆಪ್ಟ್ ಡಿಟೇಲ್ ಆಗಿ ಹೋಲ್ ಲೆಸನ್ ನಾನು ಓದ್ಕೊಳ್ಳಿ ಅಂತ ಹೇಳ್ದಲ್ಲ, ಅಟ್ ಲೀಸ್ಟ್ ಈ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ಕವರ್ ಆಗಿದ್ಯಾ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಕ್ರೀಟರಿ ಸಿಸ್ಟಮ್ ಬಂದಾಗ ಯೂರಿನ್ ಪ್ರೊಡ್ಯೂಸ್ ಮಾಡೋದು ಹೇಗೆ? 3 ಸ್ಟೆಪ್ಸ್ ಇದೆ. 3 ಸ್ಟೆಪ್ಸ್ ಅನ್ನ ಬರೆದ್ರು 1 ಮಾರ್ಕ್ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಇದೆಲ್ಲವನ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ 1 by 1. ಓಕೆ, ಇದೆಲ್ಲ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ ಅಂದ್ರೆ ಈ ವಿಡಿಯೋನ ಜಸ್ಟ್ ನೀವು ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ನೀವು ತುಂಬಾ ಜನ ಏನ್ ಕೇಳ್ತಾ ಇದ್ದೀರಾ ಅಂದ್ರೆ ಎಲೆಕ್ಟ್ರಿಸಿಟಿ ಲೆಸನ್ ನ್ಯೂಮರಿಕಲ್ಸ್ ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಆಲ್ರೆಡಿ ಕಾಮೆಂಟ್ ಏರಿಯಾದಲ್ಲೂ ಮೆನ್ಷನ್ ಮಾಡ್ತೀನಿ. ಯಾರಿಗೆ ಎಲೆಕ್ಟ್ರಿಸಿಟಿ ಲೆಸನ್ ನ್ಯೂಮರಿಕಲ್ಸ್ ಕಲ್ತ್ಕೊಳ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ ಆ ವಿಡಿಯೋನ ಚೆಕ್ ಮಾಡಿ. ಬೇರೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಏರಿಯಾದಲ್ಲಿ ಡ್ರಾಪ್ ಮಾಡಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಒನ್, ದಟ್ ವಾಟ್ ಆರ್ ದ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಓಕೆ, ರೈಟ್, ಇದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಈವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. 3 ಪಾಯಿಂಟ್ ನಾನು ಹೇಳ್ತೀನಿ, ಸ್ಕ್ರೀನ್ ಮೇಲೆ ಇರುತ್ತೆ, ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈವೆಂಟ್ ಏನು? ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್. ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್. ಓಕೆ, ರೈಟ್. ಈ ಅಬ್ಸಾರ್ಬ್ ಆಗಿರುವಂತ ಲೈಟ್ ಎನರ್ಜಿ ಏನಾಗುತ್ತೆ? ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ತುಂಬಾ ಇಂಪಾರ್ಟೆಂಟ್. ನೋಡಿ, 3 ಪಾಯಿಂಟ್ಸ್ ನ 4 ಪಾಯಿಂಟ್ ಆಗಿ ಬೇಕಾದ್ರೂ ಸ್ಪ್ಲಿಟ್ ಮಾಡಿ. ಫಸ್ಟ್ ಅಬ್ಸಾರ್ಪ್ಷನ್, ಇದು ಮಾತ್ರ ಆರ್ಡರ್ ಅಲ್ಲೇ ಬರಿಬೇಕು. ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ. ಓಕೆ, ನೆಕ್ಸ್ಟ್ ಏನು? ಕನ್ವರ್ಷನ್. ಸೆಕೆಂಡ್ ಪಾಯಿಂಟ್ ಕನ್ವರ್ಷನ್ ರಿಲೇಟೆಡ್ ಆಗಿರ್ಬೇಕು. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ನೆಕ್ಸ್ಟ್ ಏನಾಗುತ್ತೆ? ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ಬಿಕಾಸ್ ವಾಟರ್ ಇಸ್ ಇಂಪಾರ್ಟೆಂಟ್ ಫಾರ್ ಫೋಟೋಸಿಂಥಸಿಸ್. ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಓಕೆ, ರೈಟ್. ನೆಕ್ಸ್ಟ್ ಬಂದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫೋಟೋಸಿಂಥಸಿಸ್. ಸೊ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಫಾರ್ಮ್ ಆಗುವಂತ ಕಾರ್ಬೋಹೈಡ್ರೇಟ್ಸ್ ಯಾವುದು? ಇಲ್ಲಿ ಫಾರ್ಮ್ ಆಗುವಂತ ಕಾರ್ಬೋಹೈಡ್ರೇಟ್ C6H12O6 ಅಂದ್ರೆ ಗ್ಲೂಕೋಸ್. ಗ್ಲೂಕೋಸ್ ಅಂಡ್ ಕಾರ್ಬೋಹೈಡ್ರೇಟ್ ಬೋತ್ ಆರ್ ಸೇಮ್. 3 ಮಾರ್ಕ್ ಗೆ ಬಹಳ ಇಂಪಾರ್ಟೆಂಟ್. ಕೆಮಿಕಲ್ ಇಕ್ವೇಶನ್ ಹೇಗ್ ಬರೀತೀರಾ? ಸೊ ವಾಟ್ ಇಸ್ ದ ಕೆಮಿಕಲ್ ಇಕ್ವೇಶನ್? ಸಿ, ಕಾರ್ಬನ್ ಡೈಆಕ್ಸೈಡ್ ಕಂಬೈನ್ಡ್ ವಿತ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಅಂತ ಬರೀರಿ. ಕ್ಲೋರೋಫಿಲ್ ಏನ್ ರಿಲೀಸ್ ಆಗುತ್ತೆ ಇಲ್ಲಿ? ಇಟ್ ಫಾರ್ಮ್ಸ್ ಗ್ಲೂಕೋಸ್, ದಟ್ ಈಸ್ ದ ಫುಡ್, C6H12O6 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ರೆಸ್ಪಿರೇಷನ್, ಫೋಟೋಸಿಂಥಸಿಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆದ್ರೆ ಔಟ್ ಹೋಗುವಂತದ್ದು ಆಕ್ಸಿಜನ್. ಅಲಾಂಗ್ ವಿತ್ ದಿಸ್ ಸಮ್ ವಾಟರ್ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ ಫಾರ್ಮ್ಡ್. ಇದು ಈಕ್ವೇಶನ್. ಓಕೆ, ಬಹಳ ಇಂಪಾರ್ಟೆಂಟ್. 3 ಮಾರ್ಕ್ ಗೆ ಓದ್ಕೊಳ್ಳಿ. ಓಕೆ, ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಬಿಕಾಸ್ ಇಟ್ ಇಸ್ ಅ ಲಾಸ್ಟ್ ಮಿನಿಟ್ ರಿವಿಷನ್. ಸೊ ಗೊತ್ತಿರ್ಲಿ. ನೋಡಿ, ಇದನ್ನ ಆರ್ಡರ್ ಅಲ್ಲೇ ಬರಿಬೇಕು. ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸೊ ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್, ಈ ಒಂದು ಈಕ್ವೇಶನ್ ಏನ್ ಬಂದಿದ್ದೀನಿ, ದಿಸ್ ಇಸ್ ಫಾರ್ ರೆಪ್ರೆಸೆಂಟಿಂಗ್ ದ ಫೋಟೋಸಿಂಥಸಿಸ್. ಗೊತ್ತಾಯ್ತಲ್ವಾ? ರೈಟ್. ಸೊ ಮೂವಿಂಗ್ ಟು ನೆಕ್ಸ್ಟ್, ಸ್ಟೊಮ್ಯಾಟೊ ಬಗ್ಗೆ ಏನ್ ಗೊತ್ತಿರಬೇಕು ಹೇಳಿದೀನಿ. ಡಯಾಗ್ರಾಮ್, ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್. ನೋಡಿ, ಸ್ಟೊಮ್ಯಾಟೊ ಡಯಾಗ್ರಾಮ್ ವೆರಿ ಸಿಂಪಲ್. 2 ಬೀನ್ಸ್ ಶೇಪ್ಡ್ ಸೀಡ್ಸ್ ಅನ್ನ ಬರ್ಕೊಳ್ಳಿ. ದಟ್ ಮೀನ್ಸ್ ಬೀನ್ ಶೇಪ್ಡ್ ಸ್ಟ್ರಕ್ಚರ್ಸ್ ಅನ್ನ ಬರ್ಕೊಳ್ಳಿ. ಆಫ್ಟರ್ ದಿಸ್ ಹೊರಗಡೆ ಪೋರ್ಷನ್ ಅಲ್ಲಿ ಜಸ್ಟ್ ರೈಟ್ ಲೈಕ್ ದಿಸ್. ಓಕೆ, ಸೊ ಅಂಡ್ ಯೋರ್ ಸ್ಟೊಮ್ಯಾಟೊ ಡಯಾಗ್ರಾಮ್ ಇಸ್ ಡನ್. ವಾಟ್ ಈಸ್ ದಿಸ್ ಪಾರ್ಟ್? These bean shaped cells, they are called as guard cells. What are they called as? Guard cells. Guard cells anta karidhivi. Middle portion alli idu stomatal pore. Stomatal pore anta karidhivi. So what is stomata? Stomata is a tiny pore. Ellirutte? It is present below the lower epidermis of the leaf. Lower epidermis andre enu? Leaf na kelagade. Lower epidermis. Okay, right. ಸೊ ಗಾರ್ಡ್ ಸೆಲ್ ಏನ್ ಮಾಡುತ್ತೆ? ಈ ಗಾರ್ಡ್ ಸೆಲ್ ಇದೆ ಅಲ್ವಾ, ದಿಸ್ ಹೆಲ್ಪ್ ಇನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್. ಸ್ಟೊಮ್ಯಾಟಲ್ ಪೋರ್ ಓಪನ್ ಆಗಕ್ಕೆ, ಕ್ಲೋಸ್ ಆಗಕ್ಕೆ ಗಾರ್ಡ್ ಸೆಲ್ ಹೆಲ್ಪ್ ಮಾಡುತ್ತೆ. ಸೊ ಯು ಶುಡ್ ರೈಟ್ ದ ಸೇಮ್ ಫಂಕ್ಷನ್. ಹೆಲ್ಪ್ಸ್ ಇನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್. ನೆಕ್ಸ್ಟ್,
ಸ್ಟೊಮ್ಯಾಟಲ್ ಪೋರ್ ಏನ್ ಮಾಡುತ್ತೆ? ಸ್ಟೊಮ್ಯಾಟಲ್ ಫಂಕ್ಷನ್, ಮೇನ್ ಫಂಕ್ಷನ್ ಸ್ಟೊಮ್ಯಾಟಲ್ ಪೋರ್ ಮಾಡುತ್ತದೆ. ಏನ್ ಮಾಡುತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂಡ್ ಆಲ್ಸೋ ಲಾಸ್ ಆಫ್ ವಾಟರ್. ಲಾಸ್ ಆಫ್ ವಾಟರ್ ಅನ್ನ ವಿ ವಿಲ್ ಆಲ್ಸೋ ಕಾಲ್ ಇಟ್ ಆಸ್ ಟ್ರಾನ್ಸ್ಪಿರೇಷನ್. ಇದು ಸ್ಟೊಮ್ಯಾಟಾಗೂ ಫಂಕ್ಷನ್ ಆಗುತ್ತೆ, ಸ್ಟೊಮ್ಯಾಟಲ್ ಪೋರ್ದು ಕೂಡ ಇದೇ ಫಂಕ್ಷನ್. ಇಟ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂಡ್ ಟ್ರಾನ್ಸ್ಪಿರೇಷನ್ ವಿಚ್ ಇಸ್ ನಥಿಂಗ್ ಬಟ್ ಲಾಸ್ ಆಫ್ ವಾಟರ್. ಕ್ಲಿಯರ್ ಆಯ್ತಲ್ವಾ? ಇದಿಷ್ಟು ನಿಮ್ಗೆ ಸ್ಟೊಮ್ಯಾಟೋ ಬಗ್ಗೆ ಗೊತ್ತಿರಲಿ, ರೈಟ್? ಸೊ ಮೂವಿಂಗ್ ಟು ನೆಕ್ಸ್ಟ್, ನಾನು ನಿಮ್ಗೆ ಹೇಳಿದಂತೂ ಎಲಿಮೆಂಟರಿ ಕೆನಾಲ್ ರಿಲೇಟೆಡ್. ಎಲಿಮೆಂಟರಿ ಕೆನಾಲ್ ರಿಲೇಟೆಡ್ ಏನ್ ಹೇಳಿದೆ? ಬರ್ಕೊಳ್ಳಿ, ಎಲ್ಲ ತುಂಬಾ ಸಿಂಪಲ್. ಸಲೈವರಿ ಗ್ಲ್ಯಾಂಡ್ಸ್ ಏನ್ ರಿಲೀಸ್ ಮಾಡುತ್ತೆ? ಸಲೈವರಿ ಗ್ಲ್ಯಾಂಡ್ಸ್ ಏನ್ ರಿಲೀಸ್ ಮಾಡುತ್ತೆ? ಸಲೈವಾನ ರಿಲೀಸ್ ಮಾಡುತ್ತೆ. ಸಲೈವಾ ಏನ್ ಮಾಡುತ್ತೆ? ಬ್ರೇಕ್ಸ್ ಸ್ಟಾರ್ಚ್ ಇಂಟು ಗ್ಲೂಕೋಸ್. ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ ಅಂತ ಬರೋಣ. ಸ್ಟಾರ್ಚ್ ಟು ಶುಗರ್, ಸ್ಟಾರ್ಚ್ ಟು ಶುಗರ್. ಓಕೆ, ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಕೇಳಬಹುದು. ಇದರಲ್ಲಿ ನೀವು ಬಾಯ್ಲ್ಡ್ ರೈಸ್ ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕೊಳ್ಳಿ. ಚೀವ್ಡ್, ಬಾಯ್ಲ್ಡ್ ಅಂಡ್ ಚೀವ್ಡ್, ಚೀವ್ಡ್ ಅಂದ್ರೆ ಸಲೈವಾ ಮಿಕ್ಸ್ ಆಗಿರುವಂತದನ್ನ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕೊಳ್ಳಿ. ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ನಿಮ್ಗೆ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಗೊತ್ತಾಗುತ್ತೆ? ಅಯೋಡಿನ್ ಅನ್ನ ಆಡ್ ಮಾಡಿದಾಗ ಅಂತ ಕೇಳ್ತಾರೆ. ಸಲೈವಾ ಆಡ್ ಆಗಿರುವಂತ ಟೆಸ್ಟ್ ಟ್ಯೂಬ್ ಅಲ್ಲಿ ಆಲ್ರೆಡಿ ಸ್ಟಾರ್ಚ್ ಏನಾಗಿರುತ್ತೆ? ಶುಗರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಯು ಕೆನಾಟ್ ಐಡೆಂಟಿಫೈ ದ ಅಯೋಡಿನ್ ಟೆಸ್ಟ್. ಓಕೆ, ಸೊ ಈ ರೀತಿ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಸ್ಟಾರ್ಚ್, ಈ ಸಲೈವರಿ ಅಮೈಲೇಸ್ ಎನ್ಸೈಮ್ ಅಂದ್ರೆ ಸಲೈವರಿ ಗ್ಲ್ಯಾಂಡ್ಸ್ ರಿಲೀಸ್ ಮಾಡುವ ಸಲೈವಾದಲ್ಲಿ ಏನಿರುತ್ತೆ? ಸಲೈವರಿ ಅಮೈಲೇಸ್ ಎನ್ಸೈಮ್ ಇರುತ್ತೆ. ಈ ಸಲೈವರಿ ಅಮೈಲೇಸ್ ಎನ್ಸೈಮ್ ಏನ್ ಮಾಡುತ್ತೆ ಗೊತ್ತಿರ್ಬೇಕು? ಸ್ಟಾರ್ಚ್ ಅನ್ನ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ನಿಮ್ಗೆ ಹೇಳಿದೆ ಲಿವರ್. ಲಿವರ್ ಏನ್ ಸೆಕ್ರೀಟ್ ಮಾಡುತ್ತೆ? ವಾಟ್ ಡು ಲಿವರ್ ಸೆಕ್ರೀಟ್? Liver releases bile juice. Liver releases bile juice. Bile juice ಏನಕ್ಕೆ ಹೆಲ್ಪ್ ಮಾಡುತ್ತೆ? Breaks. It breaks large fat molecules, large fat molecules to smaller fat molecules, smaller fat. ಯಾಕೆ ನಾನು ಇಷ್ಟೊಂದು ಸಿಂಪಲ್ ಆಗಿ ಆನ್ಸರ್ ಬರಿತಾ ಇದೀನಿ ಅಂದ್ರೆ, ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ ಇಮಲ್ಸಿಫಿಕೇಶನ್. ಎರಡು ಒಂದೇ. ಬ್ರೇಕಿಂಗ್ ಅಪ್ ಆಫ್ ಲಾರ್ಜ್ ಫ್ಯಾಟ್ ಇಂಟು ಸ್ಮಾಲ್ ಫ್ಯಾಟ್ ಅಂದ್ರೂ ಒಂದೇ, ಇಮಲ್ಸಿಫಿಕೇಶನ್ ಅಂದ್ರೂ ಒಂದೇ. ಎನಿ ಆನ್ಸರ್ ಯು ಕ್ಯಾನ್ ರೈಟ್. ನೆಕ್ಸ್ಟ್ ಇನ್ನೇನ್ ಮಾಡುತ್ತೆ ಈ ಬೈಲ್ ಜ್ಯೂಸ್? ಇಟ್ ಆಲ್ಸೋ ಮೇಕ್ಸ್ ದ ಫುಡ್ ಆಲ್ಕಲೈನ್. ಸ್ಟಮಕ್ ಅಲ್ಲಿರುವಂತ ಆಸಿಡಿಕ್ ಫುಡ್ ಅನ್ನ ಆಲ್ಕಲೈನ್, ಬೇಸಿಕ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾನ್ಕ್ರಿಯಾಸ್ ಏನ್ ರಿಲೀಸ್ ಮಾಡುತ್ತೆ? ಪ್ಯಾನ್ಕ್ರಿಯಾಸ್ ರಿಲೀಸಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್, ಪಿ ಎನ್ಸೈಮ್ಸ್ ಅಂತ ಬರ್ದಿರ್ತೇನೆ. ಪಿ ಎನ್ಸೈಮ್ಸ್ ಯಾವ್ದು? ಫಸ್ಟ್ ಒನ್ ಟ್ರಿಪ್ಸಿನ್, ಟ್ರಿಪ್ಸಿನ್. ಎರಡನೇದು ಲಿಪೇಸ್, ಮೂರನೇದು ಅಮೈಲೇಸ್. ಈ ಮೂರು ಕೂಡ ಅಮೈಲೇಸ್. ಟ್ರಿಪ್ಸಿನ್ ನೋಡಿ, ಟ್ರಿಪ್ಸಿನ್ ಪೆಪ್ಸಿನ್ ಸೇಮ್ ಫಂಕ್ಷನ್, ನೆನ್ಪಿಟ್ಕೊಳ್ಳಿ. ಪೆಪ್ಸಿನ್ ನಾನು ಇನ್ನೂ ಹೇಳ್ಕೊಟ್ಟಿಲ್ಲ, ಟ್ರಿಪ್ಸಿನ್ ಪೆಪ್ಸಿನ್ ಒಂದೇ ಫಂಕ್ಷನ್ ಆಲ್ಮೋಸ್ಟ್. ಟ್ರಿಪ್ಸಿನ್ ಏನ್ ಮಾಡುತ್ತೆ? ಬ್ರೇಕ್ಸ್ ಪ್ರೋಟೀನ್. ಇಟ್ ಬ್ರೇಕ್ಸ್ ಪ್ರೋಟೀನ್. Trypsin breaks protein and convert to amino acids. Protein to amino acids ಯಾರು ಮಾಡ್ತಾರೆ? Trypsin. Lipase and bile juice ಒಂದೇ ಫಂಕ್ಷನ್, ಫ್ಯಾಟ್ ಬ್ರೇಕ್ ಮಾಡುತ್ತೆ. ಸೊ ಬ್ರೇಕ್ಸ್ ಫ್ಯಾಟ್, ಫ್ಯಾಟ್ ಏನಾಗುತ್ತೆ? ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಲಿಪೇಸ್ ಕನ್ವರ್ಟ್ ಫ್ಯಾಟ್ಸ್ ಟು ಫ್ಯಾಟಿ ಆಸಿಡ್ಸ್. ಅಮೈಲೇಸ್ ಏನ್ ಮಾಡುತ್ತೆ? ಇಟ್ ಕನ್ವರ್ಟ್ ನೋಡಿ, ಸಲೈವರಿ ಅಮೈಲೇಸ್, ಅಮೈಲೇಸ್ ಸೇಮ್ ಫಂಕ್ಷನ್. ಏನಾಗಿದೆ? ಸ್ಟಾರ್ಚ್ ಟು ಶುಗರ್. ಸೊ ಅದನ್ನ ನಾವಿಲ್ಲಿ ಏನ್ ಮಾಡೋಣ? ಇಟ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ಸ್. ನಮ್ಮ ಸ್ಟಾರ್ಚ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಇಟ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ಸ್ ಟು ಗ್ಲೂಕೋಸ್. ಕಾರ್ಬೋಹೈಡ್ರೇಟ್ಸ್ ಟು ಗ್ಲೂಕೋಸ್. ಶಾರ್ಟ್ ಕೀ ನೋಟ್ ಇದು, ಅರ್ಥ ಆಯ್ತಲ್ಲ? ಪ್ಯಾನ್ಕ್ರಿಯಾಸ್ ರಿಲೀಸಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಏನ್ ಮಾಡುತ್ತೆ ಅದು? ಟ್ರಿಪ್ಸಿನ್, ಲಿಪೇಸ್ ಅಂಡ್ ಅಮೈಲೇಸ್ ಅನ್ನೋ ಎನ್ಸೈಮ್ ರಿಲೀಸ್ ಮಾಡುತ್ತೆ. ಟ್ರಿಪ್ಸಿನ್ ಏನ್ ಮಾಡುತ್ತೆ? ಕನ್ವರ್ಟ್ಸ್ ಪ್ರೋಟೀನ್ ಟು ಅಮೈನೋ ಆಸಿಡ್ಸ್. ಲಿಪೇಸ್ ಕನ್ವರ್ಟ್ಸ್ ಫ್ಯಾಟ್ಸ್ ಟು ಫ್ಯಾಟಿ ಆಸಿಡ್ಸ್. ಅಮೈಲೇಸ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ಸ್ ಟು ಗ್ಲೂಕೋಸ್. ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವು ತಿಳ್ಕೋಬೇಕಾಗಿರುವಂತದ್ದು ಸ್ಟಮಕ್ ಅಲ್ಲಿರುವಂತ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ? ವಾಟ್ ಇಸ್ ದ ಫಂಕ್ಷನ್ ಆಫ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟಮಕ್? ಯಾವ್ದಿರುತ್ತೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್? HCl, mucus and also pepsin. HCl ಏನ್ ಮಾಡುತ್ತೆ? HCl it kills the microbes present in the food.
kills microbes present in the food and food ಅನ್ನ acidic medium ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಈ ಸ್ಟಮಕ್ ಅಲ್ಲಿರುವಂತ ಒಂದು ಫುಡ್ ಅನ್ನ acidic medium ಆಗಿ ಕನ್ವರ್ಟ್ ಮಾಡುತ್ತೆ. ಮ್ಯೂಕ್ ಅಂಡ್ ಇನ್ನೇನ್ ಫಂಕ್ಷನ್ ಮಾಡುತ್ತೆ HCl? ಇಟ್ ಆಲ್ಸೋ ಆಕ್ಟಿವೇಟ್ಸ್ ದ ಪೆಪ್ಸಿನ್. ನೋಡಿ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಲ್ಲಿ ಇರುವಂತ ಈ ಪೆಪ್ಸಿನ್, if it has to perform its own work, it has to get activated by HCl. HCl activates the pepsin. Clear ಆಯ್ತಲ್ವಾ? ರೈಟ್. ಸೊ ಮ್ಯೂಕಸ್ ಏನ್ ಮಾಡುತ್ತೆ ನೋಡಿ, HCl ಇಲ್ಲಿ ಸೆಕ್ರೆಟ್ ಆಗ್ತಾ ಇದೆ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, ಸ್ಟಮಕ್ ನ ಡ್ಯಾಮೇಜ್ ಮಾಡಬಹುದು ಅಲ್ವಾ? ಸೊ ಈ ಮ್ಯೂಕಸ್ ಅನ್ನೋದು ಈ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಈ ವಾಲ್ ಅಲ್ಲಿ ಸೆಕ್ರೆಟ್ ಆಗ್ತಿರುತ್ತೆ. ಸೊ ಏನಾಗುತ್ತೆ, ದಿಸ್ ಮ್ಯೂಕಸ್ ಪ್ರೊಟೆಕ್ಟ್ಸ್ ದ ಇನ್ನರ್ ವಾಲ್ ಆಫ್ ಸ್ಟಮಕ್. ಸ್ಟಮಕ್ ಇನ್ನರ್ ವಾಲ್ ಅನ್ನ ಈ ಮ್ಯೂಕಸ್ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಮ್ಯೂಕಸ್ ಪ್ರೊಟೆಕ್ಟ್ಸ್ ಇನ್ನರ್ ವಾಲ್ ಆಫ್ ಸ್ಟಮಕ್. ಇನ್ನರ್ ವಾಲ್ ಆಫ್ ಸ್ಟಮಕ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಪೆಪ್ಸಿನ್ ನೆನ್ಪಿಟ್ಕೊಳ್ಳಿ, ಪಿ ಫಾರ್ ಪಿ. ಪೆಪ್ಸಿನ್ ಏನ್ ಮಾಡುತ್ತೆ, ಇಟ್ ಬ್ರೇಕ್ಸ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಫುಡ್. ಪ್ರೋಟೀನ್ ಬ್ರೇಕ್ ಆಗುತ್ತೆ. ಓಕೆ, ಪಿ ಫಾರ್ ಪಿ, ಪೆಪ್ಸಿನ್ ಬ್ರೇಕ್ಸ್ ಪ್ರೋಟೀನ್. ಅಂಡ್ ಪೆಪ್ಸಿನ್ ಟ್ರಿಪ್ಸಿನ್ ಒಂದೇ ಫಂಕ್ಷನ್, ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಯಾಕೆ ಅಂತ ಕೇಳ್ತಾರೆ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಯಾಕೆ? ಯು ನೀಡ್ ಟು ರೈಟ್. ಏನ್ ಬರೀತಾರೆ ಇದಕ್ಕೆ ಅಂದ್ರೆ, ಬಿಕಾಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ದ ಫುಡ್ ಗೆಟ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ by the secretion received by liver and also pancreas. ಲಿವರ್ ಮತ್ತೆ ಪ್ಯಾನ್ಕ್ರಿಯಾಸ್ ರಿಲೀಸ್ ಮಾಡುವಂತ ಸೆಕ್ರೀಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಸೊ ಲಿವರ್ ಏನ್ ಮಾಡ್ತು, ಇಮಲ್ಸಿಫಿಕೇಶನ್, ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಏನ್ ಮಾಡ್ತು, ಇಷ್ಟೆಲ್ಲವನ್ನ ಬರಿಬೇಕಲ್ಲ ನೀವು. ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ವಾ, ಇದನ್ನ ಬರಿಬೇಕು. ವೈ ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಕಂಪ್ಲೀಟ್ ಡೈಜೆಷನ್. ಓಕೆ, ಇದೆಲ್ಲ ಆದ್ಮೇಲೆ ಏನಾಗುತ್ತೆ, ಇನ್ ದ ಸ್ಮಾಲ್ ಇಂಟೆಸ್ಟೈನ್ there is finger like projections called villi is present. Villi, what is villi? It is a finger like projection. Finger like projection ಏನ್ ಮಾಡುತ್ತೆ, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಎರಡು ಕೇಳ್ತಾರೆ. ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಆಫ್ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಇಟ್ ಈಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ, ಇನ್ಕ್ರೀಸಸ್ ಸರ್ಫೇಸ್ ಏರಿಯಾ. ಓಕೆ, ನೆಕ್ಸ್ಟ್ ಏನ್ ಮಾಡುತ್ತೆ, richly supplied with blood vessels. Richly supplied with blood vessels. ಇದರದ್ದು ಸ್ಟ್ರಕ್ಚರ್ ಇದು. ಓಕೆ, ನೆಕ್ಸ್ಟ್ ಫಂಕ್ಷನ್ ಏನು, ವಾಟ್ ಇಸ್ ದ ಫಂಕ್ಷನ್ ಆಫ್ villi? ಇಟ್ ಅಬ್ಸಾರ್ಬ್ಸ್ ದ ಡೈಜೆಸ್ಟೆಡ್ ಫುಡ್. ಓಕೆ, ಡೈಜೆಸ್ಟ್ ಆಗಿರುವಂತ ಫುಡ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ. ದಟ್ ಇಸ್ ದ ಫಂಕ್ಷನ್ ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್. villi is finger like projection. It increases surface area and it is richly supplied with blood vessels. Function ಏನು, it absorbs digested food. Okay, so this is all about the alimentary canal. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಾನು ಎಕ್ಸಾಮ್ ಅಲ್ಲಿ ನಿಮಗೆ ಡಯಾಗ್ರಾಮ್ ಕೊಟ್ಬಿಟ್ಟು ಒಂದು ಪಾರ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ನೇಮ್ ದ ಪಾರ್ಟ್ ಅಂಡ್ ರೈಟ್ ಇಟ್ಸ್ ಫಂಕ್ಷನ್ ಅಂತ ಕೂಡ ಕೇಳ್ಬೋದು. ಓಕೆ, ರೈಟ್. ಆಫ್ಟರ್ ಎಲಿಮೆಂಟರಿ ಕೆನಾಲ್ ನಿಮ್ಗೆ ಏನ್ ಹೇಳಿದೆ ನಾನು, ಐ ಥಿಂಕ್ ಐ ಸೆಡ್ ಅಬೌಟ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಇದು ನಿಮಗೆ ಗೊತ್ತಿರಲಿ. ಸಿ, ಗ್ಲೂಕೋಸ್ ನಿಮ್ ಬಾಡಿನಲ್ಲಿ ಅಂದ್ರೆ ನಿಮ್ಮ ಬ್ಲಡ್ ಅಲ್ಲಿ ಇರುವಂತ ಗ್ಲೂಕೋಸ್ ಸೆಲ್ ಅಲ್ಲಿ ಎಂಟರ್ ಆದಾಗ, ಸೆಲ್ ಅಲ್ಲಿ ಏನಿದೆ, ಸೆಲ್ ಹ್ಯಾಸ್ ಸೈಟೋಪ್ಲಾಸಮ್. ಸೊ ಗ್ಲೂಕೋಸ್ ಸೈಟೋಪ್ಲಾಸಮ್ ಅಲ್ಲಿ ಬಂದಿದೆ. ಸೈಟೋಪ್ಲಾಸಮ್ ಅಲ್ಲಿ ಈ 6 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ 3 ಕಾರ್ಬನ್ ಮಾಲಿಕ್ಯೂಲ್, 6 ಕಾರ್ಬನ್ ಮಾಲಿಕ್ಯೂಲ್ ಏನಾಗುತ್ತೆ, 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಆಗುತ್ತೆ. We will call it as pyruvate. What is pyruvate? Pyruvate is a 3 carbon molecule. 3 carbon molecule ಆಗಿ ಇದು ಬ್ರೇಕ್ ಆಗುತ್ತೆ. ಇದು ನಿಮಗೆ ಗೊತ್ತಿರುತ್ತೆ. ಬ್ಲಡ್ ಅಲ್ಲಿ ಇರುವಂತ ಗ್ಲೂಕೋಸ್ ಸೆಲ್ ಒಳಗಡೆ ಬಂದಾಗ ಸೆಲ್ ಅಲ್ಲಿ ಸೈಟೋಪ್ಲಾಸಮ್ ಇದೆ, ಇಲ್ಲಿ 6 ಕಾರ್ಬನ್ ಮಾಲಿಕ್ಯೂಲ್ 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿರುವಂತ ಈ ಒಂದು ಪೈರುವೇಟ್ ಓಕೆ ಎಲ್ಲೆಲ್ಲಿ ಏನೇನು ರಿಲೀಸ್ ಮಾಡುತ್ತೆ, ಬಹಳ ಬಹಳ ಇಂಪಾರ್ಟೆಂಟ್. Always it's important. First ನೆನ್ಪಿಟ್ಕೊಳ್ಳಿ, presence of oxygen, absence of oxygen, lack of oxygen. Presence of oxygen ಎಲ್ಲಾಗುತ್ತೆ, complete oxidation. It happens always in mitochondria in our ಅಂತ ಹೇಳೋದಕ್ಕಿಂತ in animals and plants body. Mitochondria. So when pyruvate enters
to mitochondria. In the P of oxygen, andre presence of oxygen, ಏನ್ ರಿಲೀಸ್ ಮಾಡುತ್ತೆ? It releases carbon dioxide, it releases water molecules and also it releases energy. So ನಮ್ಮ ಬಾಡಿನಲ್ಲಿ ಗ್ಲೂಕೋಸ್ ಇದೆ. ಈ ಗ್ಲೂಕೋಸ್ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಬ್ರೇಕ್ ಆಗುತ್ತೆ. ಸೊ ಏನಾಗುತ್ತೆ? ಆಕ್ಸಿಜನ್ ತಗೊಂಡು ನಾವೇನ್ ರಿಲೀಸ್ ಮಾಡ್ತೀವಿ? ಕಾರ್ಬನ್ ಡೈಆಕ್ಸೈಡ್. ದಟ್ಸ್ ಇಟ್. ಹಾಗೇನೆ ಇದೇ ಪೈರುವೇಟ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ? ಇದು ಈಸ್ಟ್ ಸೆಲ್ಸ್ ಅಲ್ಲಿ ಏನ್ ರಿಲೀಸ್ ಮಾಡುತ್ತೆ? ಇಟ್ ರಿಲೀಸಸ್ ಇಥನಾಲ್. ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ. ಇಟ್ ರಿಲೀಸಸ್. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. 3 ಮಾರ್ಕ್ ಕ್ವಶನ್. ಹಾಗೇನೆ ಲ್ಯಾಕ್ ಆಫ್ ಆಕ್ಸಿಜನ್. ಲ್ಯಾಕ್ ಆಫ್ ಆಕ್ಸಿಜನ್ ಅಂದ್ರೆ ಎಲ್ಲಾಗುತ್ತೆ? ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಕೇಳ್ಬೋದು. When an athlete is performing the physical exercises, suddenly he suffered from muscle cramp. What is the condition that he suffered from? ಅಂತ ಕೇಳ್ಬೋದು. ಅಥ್ಲೀಟ್ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ. When physical exercises are done, or when you are running, or when you are doing any vigorous actions, fast actions, ನೀವು ಆಕ್ಸಿಜನ್ ಇಂಟೇಕ್ ಏನ್ ಮಾಡ್ತೀರಾ? ಫಾಸ್ಟ್ ಆಗಿ ತಗೊಳ್ತೀರಾ. When you does that, ನಿಮ್ಮ ಮಸಲ್ಸ್ ಗೆ ಇಂಪ್ರಾಪರ್ ಸಪ್ಲೈ ಆಫ್ ಆಕ್ಸಿಜನ್ ಆಗುತ್ತೆ. ಡ್ಯೂರಿಂಗ್ ದಾಟ್ ಟೈಮ್ ಏನಾಗುತ್ತೆ? During that time, your muscle cells will not get required amount of oxygen. ಅದನ್ನ lack of oxygen ಅಂತ ಕರಿತೀವಿ. During that time, your muscle cells release lactic acid. Lactic acid release ಮಾಡುತ್ತೆ. So ಆಗ ನಿಮಗೆ muscle catch ಆಗುತ್ತೆ. So it releases lactic acid and energy. Very important. It releases lactic acid and energy. Clear ಆಯ್ತಲ್ಲ? So ಇದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಬಹುದು, 1 ಮಾರ್ಕ್ ಅಲ್ಲಿ ಕೇಳಬಹುದು, 3 ಮಾರ್ಕ್ ಅಲ್ಲಿ ಕೇಳಬಹುದು. ಸೊ 1 ಮಾರ್ಕ್ ಅಲ್ಲಿ ಹೆಂಗೆ ಹೇಳ್ಬೋದು, 2 ಮಾರ್ಕ್ ಅಲ್ಲಿ ಹೆಂಗೆ ಹೇಳ್ಬೋದು ನೋಡಿ. ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಅನ್ಏರೋಬಿಕ್ ರೆಸ್ಪಿರೇಷನ್. ವಾಟ್ ಈಸ್ ಏರೋಬಿಕ್ ಅಂಡ್ ಅನ್ಏರೋಬಿಕ್ ರೆಸ್ಪಿರೇಷನ್? ವೆರಿ ಸಿಂಪಲ್. ಏರೋಬಿಕ್ ಅಂದ್ರೆ AEROBIC. ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅನ್ಏರೋಬಿಕ್ ಅಂದ್ರೆ ಏನು? ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ absence of oxygen. Okay, presence of oxygen ಅಲ್ಲಿ ಏನ್ ರಿಲೀಸ್ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ. absence of oxygen ಅಲ್ಲಿ ಏನ್ ರಿಲೀಸ್ ಆಗುತ್ತೆ? ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ. ಸೊ ಕ್ವೆಶ್ಚನ್ ಹೆಂಗ್ ಬೇಕಾದ್ರೂ ಕೇಳಿ. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಏರೋಬಿಕ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅನಏರೋಬಿಕ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೇಮ್ ಏರೋಬಿಕ್ ಎಲ್ಲಾಗುತ್ತೆ? ಮೈಟೋಕಾಂಡ್ರಿಯಾ. ಅನಏರೋಬಿಕ್ ಎಲ್ಲಾಗುತ್ತೆ? ಈಸ್ಟ್ ಸೆಲ್. ಅಂಡ್ ಪ್ರಾಡಕ್ಟ್ಸ್ ಏನೇನ್ ರಿಲೀಸ್ ಆಗುತ್ತೆ. ಅಂಡ್ ಲ್ಯಾಕ್ಟಿಕ್ ಆಸಿಡ್ ಯಾವಾಗ ರಿಲೀಸ್ ಆಗುತ್ತೆ? ಆಗ ಮಸಲ್ ಕ್ಯಾಚ್, ಮಸಲ್ ಕ್ರಾಂಪ್ ಆಗುತ್ತೆ. ಓಕೆ, ರೈಟ್. ಸೊ ಇಲ್ಲಿ ಅಪ್ಲಿಕೇಶನ್ ಕೇಳ್ತಾರೆ ಥರ್ಡ್ ಪಾರ್ಟ್ ಅಲ್ಲಿ. ಸೊ ದೆನ್ ಐ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ರೆಸ್ಪಿರೇಷನ್ ಇನ್ ಅಕ್ವಾಟಿಕ್ ಅನಿಮಲ್ಸ್. ನಾನು ನೋಟ್ ಮಾಡ್ಕೊಳ್ಳಿ. ವೈ ಡು ಅಕ್ವಾಟಿಕ್ ಅನಿಮಲ್ಸ್ ಬ್ರೀತ್ ಫಾಸ್ಟರ್ ಕಂಪೇರ್ ಟು ಟೆರೆಸ್ಟ್ರಿಯಲ್ ಅಂತ ಕೇಳ್ತಾರೆ. ಯಾಕೆ ಅಕ್ವಾಟಿಕ್ ಆರ್ಗನಿಸಮ್ಸ್ ಬ್ರೀತ್ ಫಾಸ್ಟರ್? ಯಾಕೆ? ಬಿಕಾಸ್ ದೇ ಟೇಕ್ dissolved oxygen ಅಂತ ಬರಿಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ವಾ? ರೈಟ್. ಇದಾದ ನಂತರ ನೆಕ್ಸ್ಟ್ ಏನ್ ಕೇಳ್ತಾರೆ? ವಾಟ್ ಡು ದೇ ಆಸ್ಕ್ ನೆಕ್ಸ್ಟ್? ನಾನೀಗ ರೆಸ್ಪಿರೇಷನ್ ಆದ್ಮೇಲೆ ತಗೊಂಡಂತದ್ದು ನೆಕ್ಸ್ಟ್ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ನೆನ್ಪಿಟ್ಕೊಳ್ಳಿ. ಹೌ ಡು ಪ್ಲಾಂಟ್ಸ್ ಟ್ರಾನ್ಸ್ಪೋರ್ಟ್ ಫುಡ್? ಸಿ, ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಬೇಸಿಕಲಿ ಟೇಕ್ಸ್ ಪ್ಲೇಸ್ ಥ್ರೂ ಫ್ಲೋಯಮ್. ಓಕೆ, ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. Transportation of food basically takes place through phloem. Phloem ಅಲ್ಲಿ ಯಾರು ಕಂಡಕ್ಟ್ ಮಾಡ್ತಾರೆ? CU tubes and companion cells. CU tubes and companion cells, they actually carry the food from the leaf to different parts of the plant body. To different parts of the plant body. Okay, and movement of food takes place in bidirection. Movement of food takes place in bidirection. ಅಂದ್ರೆ ಪ್ಲಾಂಟ್ ಅಲ್ಲಿ ಇರುವಂತ ಈ ಲೀಫ್ ಏನ್ ಮಾಡುತ್ತೆ? ಫುಡ್ ಅನ್ನ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಎರಡು ಕಡೆನೂ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಮತ್ತೆ ಹೇಳ್ತಾ ಇದ್ವಿ, ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಬಹಳ ಇಂಪಾರ್ಟೆಂಟ್. ಓದ್ಕೊಂಡು ಹೋಗಿ ಮರಿಬೇಡಿ. ಇಟ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದಾದ ನಂತರ ವಾಟ್ ಇಸ್ ನೆಕ್ಸ್ಟ್? ಫ್ಲೋಯಮ್ carries food in the phloem, CU tubes and companion cells. Okay, but ಹೇಗೆ ಕ್ಯಾರಿ ಮಾಡುತ್ತೆ? The food is transported by the energy released by ATP molecules. Energy released by ATP molecules.
energy released by ATP molecules. What is ATP? Adenosine triphosphate. Energy released by ATP molecules, transport food from leaves. ಅಂದ್ರೆ ಲೀಫ್ ಇಂದ ಫುಡ್ ಈ ಕಡೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ somebody have to push that food. ಯಾರು ಪುಷ್ ಮಾಡ್ತಾರೆ? ಇಟ್ ಈಸ್ ದ ATP molecules. ಯಾರು ರಿಲೀಸ್ ಮಾಡ್ತಾರೆ? ಇಟ್ ಈಸ್ ರಿಲೀಸ್ಡ್ ಬೈ ಮೈಟೋಕಾಂಡ್ರಿಯಾ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ರಿಲೇಟೆಡ್ ಆಗಿ ಆನ್ಸರ್ಸ್ ನ ಬೇಕಾದ್ರೆ ನಾನು ನಿಮ್ಗೆ ಯಾರಿಗೆ ಬೇಕು ಪ್ರಾಪರ್ ಆಗಿ ಆನ್ಸರ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಕಳಿಸ್ಕೊಡ್ತೀನಿ, ಅದನ್ನ ಓದಿ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ plants, under that food and also transpiration. ಎರಡು ಬಹಳ ಇಂಪಾರ್ಟೆಂಟ್. ಸೊ ಲೆಟ್ಸ್ ನಾವು ಗೆಟ್ ಇನ್ ಟು ಟ್ರಾನ್ಸ್ಪೋರ್ಟೇಷನ್. ಮತ್ತೆ ಹೇಳ್ತಾ ಇದೀನಿ, ಯಾರು ಓದ್ಕೊಂಡಿಲ್ಲ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ, ಐ ವಿಲ್ ಸೆಂಡ್ ದ ಆನ್ಸರ್. ಓಕೆ, ಆಫ್ಟರ್ ದಟ್ ಐ ಟೋಲ್ಡ್ ಅಬೌಟ್ ಹ್ಯೂಮನ್ ಹಾರ್ಟ್. ಹ್ಯೂಮನ್ ಹಾರ್ಟ್ ಅಂತ ಹೇಳಿದಾಗ ಡಯಾಗ್ರಾಮ್ ಗೊತ್ತಿರಬೇಕು. ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಟ್ದು ನಾನು ಜಸ್ಟ್ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೆದು ತೋರಿಸ್ತೀನಿ ಹೇಗೆ ಬ್ಲಡ್ ಫ್ಲೋ ಆಗುತ್ತೆ ಅಂತ, ರೈಟ್? ಸೊ ಅಂಡ್ ಹ್ಯೂಮನ್ ಹಾರ್ಟ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಹೌ ಟು ರೈಟ್ ಅ ಹ್ಯೂಮನ್ ಹಾರ್ಟ್ ಅಂತ. ಜಸ್ಟ್ ಅಬ್ಸರ್ವ್ ಮಾಡಿ ಎಷ್ಟು ಕ್ವಿಕ್ ಆಗಿ ನಾನು ಬರಿತೀನಿ ಅಂತ. ಸೊ ಇದೇ ರೀತಿ ನಾನು ನಿಮ್ಗೆ ಡಯಾಗ್ರಾಮ್ ಕೂಡ ಹೇಳ್ಕೊಟ್ಟಿದ್ದೀನಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೀರಿ ಅಂದ್ರೆ ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್ ಇನ್ ದ ಬಾಕ್ಸ್ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು. ಎಲ್ಲೆಲ್ಲಿ ಬ್ಲಡ್ ಹೇಗೆ ಫ್ಲೋ ಆಗುತ್ತೆ ಅಂತ ಬರಿಬೇಕು. ಐ ಥಿಂಕ್ ನಿಮಗೆ ಇದು ಕಾಣ್ತಿದೆ. ಇದನ್ನೇ ಸ್ಟೆಪ್ ವೈಸ್ ನಾನು ಹೇಳ್ಕೊಟ್ಟಿದ್ದೀನಿ. 4 ಮಾರ್ಕ್ಗೆ ಬಹಳ ಬಹಳ ಇಂಪಾರ್ಟೆಂಟ್. ಒಂದ್ ವೇಳೆ ಇದು ಶಾರ್ಟ್ ಆಗಿದೆ ಸ್ವಲ್ಪ ಲಾಂಗ್ ಮಾಡ್ಕೊಳ್ಳಿ, ಬಿಕಾಸ್ ಟು ಕ್ಲೋಸ್ ದ ಟ್ಯೂಬ್. ಓಕೆ ನೋಡಿ, ಈ ರೀತಿ ಬರೆಯೋದು ಹೇಳ್ಕೊಟ್ಟಿದ್ದೀನಿ. ಬಹಳ ಸಿಂಪಲ್ ಆಗಿ ಬರೀಬಹುದು, ಸ್ಟೆಪ್ ವೈಸ್ ಹೇಳ್ಕೊಟ್ಟಿದ್ದೀನಿ. ಸೊ ಹೇಗ್ ಬ್ಲಡ್ ಫ್ಲೋ ಆಗುತ್ತೆ ಹಾರ್ಟ್ ಅಲ್ಲಿ ಹೇಗೆ ನೋಡಿ. This is called basically superior upper vena cava. U vena cava anta bartirtini. Upper vena cava. Idu lower vena cava. Next, this area. Let me just. This is called as right atrium. 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 This is called right ventricle. Right ventricle. Dividing wall of the heart is called septum. Next, this is upper nodi, idu pulmonary artery, P artery anta bardidini, and this is pulmonary vein, P vein anta bardidini. Left atrium and left ventricle. And next, observe ಮಾಡಿ, this is called aorta. What is this? Aorta. So blood ಹೇಗೆ ಫ್ಲೋ ಆಗುತ್ತೆ ಅಂತ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. See, first deoxygenated blood from different parts of the plant, deoxygenated blood from the different parts of the body will be carried by the veins. Veins ಏನ್ ಮಾಡುತ್ತೆ? Deoxygenated blood ಅನ್ನ ಕ್ಯಾರಿ ಮಾಡುತ್ತೆ. The deoxygenated blood that is carried by the vein will enter to the heart. Heart entry ಆಗುತ್ತೆ. See, it will enter through upper vena cava and lower vena cava. Upper vena cava ಮತ್ತೆ lower vena cava ಇಂದ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂದ್ರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟ್ರಿ ಆಗುತ್ತೆ. It will enter to right atrium. ನಾನು ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರೋದ್ರಿಂದ. ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಬಗ್ಗೆ ಎಲ್ಲ ನಾನು ಹೇಳ್ತಿದ್ದೀನಲ್ವಾ, ಫೈನಲ್ ಎಕ್ಸಾಮಿನೇಷನ್ ಗೆ ನಿಮಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. It will enter to upper and lower vena cava, and illige bandanta carbon dioxide rich blood from upper and lower vena cava it will enter to right atrium. From the right atrium it will enter to right ventricle. From the right ventricle it will go towards the pulmonary artery, the only artery which carries the carbon dioxide rich blood. Pulmonary artery inda it will goes to lungs. Lungs hogutte, lungs alli carbon dioxide will be thrown out and the blood get oxygenated.
ಸೊ ಈಗ ಈ ಆಕ್ಸಿಜನ್ ರಿಚ್ ಬ್ಲಡ್ ಏನಾಗುತ್ತೆ, ಲಂಗ್ಸ್ ಇಂದ it will enter to the heart through pulmonary vein. From the pulmonary vein, it will go to left atrium, then to left ventricle. Left ventricle ಇಂದ ಡೈರೆಕ್ಟ್ ಆಗಿ ಅಯೋರ್ಟಾಗೆ ಹೋಗುತ್ತೆ. Okay, so aorta is the largest artery. See, aorta ಏನ್ ಮಾಡುತ್ತೆ, it will distribute this oxygenated blood to different parts of the body. ಓಕೆ, ಇಲ್ಲಿ ನಿಮ್ಗೆ ಏನೇನ್ ಕ್ವಶನ್ ಕೇಳಬಹುದು ಅಂದ್ರೆ, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಸಪರೇಟ್ ಆಕ್ಸಿಜಿನೇಟೆಡ್ ಬ್ಲಡ್ ಫ್ರಮ್ ದ ಡಿಆಕ್ಸಿನೇಟೆಡ್ ಬ್ಲಡ್? ಯಾಕೆ ಸಪರೇಟ್ ಮಾಡಬೇಕು? ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕೆ ಸಪರೇಟ್ ಮಾಡಬೇಕು? ಬಿಕಾಸ್ ನಮ್ಮ ಬಾಡಿಗೆ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಬೇಕು. ಸೊ ಟು ಸಪ್ಲೈ ದ ಎಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್, ದ ಬ್ಲಡ್ ಶುಡ್ ಬಿ ಸಪರೇಟೆಡ್. ಎರಡನೇದು, ಟು ಮೇಂಟೈನ್ ಅವರ್ ಬಾಡಿ ಟೆಂಪರೇಚರ್, ನಮ್ಮ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡಕ್ಕೆ ಬ್ಲಡ್ ಶುಡ್ ಬಿ ಸಪರೇಟೆಡ್. ಇದು ಕೇಳ್ತಾರೆ, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಸಪರೇಟ್ ಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ಡಿಆಕ್ಸಿನೇಟೆಡ್? ಆಯ್ತಾ, ಇದು ಫಸ್ಟ್ ಗಿವ್ ರೀಸನ್. ಎರಡನೇ ಗಿವ್ ರೀಸನ್ ಕೇಳ್ತಾರೆ, ಸಿ ವೆಂಟ್ರಿಕಲ್ಸ್ ಹ್ಯಾವ್ ಥಿಕ್ ವಾಲ್ಸ್. ಯಾಕೆ ಅಂತ ಕೇಳ್ತಾರೆ, ಬಿಕಾಸ್ ಈ ಹಾರ್ಟ್ ಪಂಪ್ ಮಾಡಿದಾಗ ಬ್ಲಡ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಓಕೆ, ಸೊ ಕೆಳಗಡೆ ಪ್ರೆಷರ್ ಜಾಸ್ತಿ ಅಪ್ಲೈ ಮಾಡಿದಾಗ ಬ್ಲಡ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಸೊ ವೆಂಟ್ರಿಕಲ್ಸ್ ಹ್ಯಾವ್ ಟು ಅಪ್ಲೈ ಪ್ರೆಷರ್ ಟು ಪಂಪ್ ದ ಬ್ಲಡ್. ಸೊ ಟು ಪಂಪ್ ದ ಬ್ಲಡ್, ventricles have to apply pressure, hence the walls of the ventricles are thicker. ಬರ್ಕೋಬಿಡಿ, ಪಾಸ್ ಮಾಡಿ ಹೇಳಿ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಗಿವ್ ರೀಸನ್. Ventricles have thick walls. Okay, right. ಸೊ ಇದಾದ್ಮೇಲೆ ನೆಕ್ಸ್ಟ್ ಕೇಳ್ತಾರೆ, ರೈಟ್, ಡಿಫ್ರೆಂಟ್ ಹಾರ್ಟ್ ಕೊಡ್ಬೋದು ಅವ್ರಿಗೆ. 3 chambered ಹಾರ್ಟ್, 4 chambered ಹಾರ್ಟ್ ಅಂಡ್ 2 chambered ಹಾರ್ಟ್ ಕೊಟ್ಟು, ಇದರಲ್ಲಿ ವಿಚ್ ಹಾರ್ಟ್ ಈಸ್ ಕೇಪಬಲ್ ಆಫ್ ಸಪ್ಲೈಯಿಂಗ್ ಗುಡ್ ಅಮೌಂಟ್ ಆಫ್ ಆಕ್ಸಿಜನ್ ಟು ಮ್ಯಾಮಲ್ಸ್ ಅಂತ ಕೇಳ್ಬೋದು. ಮ್ಯಾಮಲ್ಸ್ ಅಂದ್ರೆ ಯಾರು? ನಾವೇ. ನಮ್ಗೆ ಎಷ್ಟು ಚೇಂಬರ್ ಹಾರ್ಟ್ ಇರುತ್ತೆ? 4 chamber. ಫಿಶಸ್ ಗೆ 2 chambered. ರೆಪ್ಟೈಲ್ಸ್ ಗೆ 3 chambered ಇರುತ್ತೆ. ದ ಓನ್ಲಿ ರೆಪ್ಟೈಲ್ ವಿಚ್ ಹಾಸ್ 4 chambered ಇಸ್ ಕ್ರಾಕೊಡೈಲ್. ಅರ್ಥ ಆಯ್ತಾ? ಅಂಡ್ ಬರ್ಡ್ಸ್ ಕೂಡ 4 chamber ಹಾರ್ಟ್ ಇರುತ್ತೆ. ಓಕೆ, ಯಾಕಂದ್ರೆ ಬರ್ಡ್ಸ್ ಆಲ್ಸೋ ದೇ ನೀಡ್ ಮೋರ್ ಎನರ್ಜಿ, ಕಂಟಿನ್ಯೂಸ್ ಎನರ್ಜಿ, ಅಂಡ್ ವಿ ಆಲ್ಸೋ ನೀಡ್ ಎನರ್ಜಿ, ಮೋರ್ ಎನರ್ಜಿ ಅಂಡ್ ಕಂಟಿನ್ಯೂಸ್ ಎನರ್ಜಿ. ದಟ್ಸ್ ವೈ ವಿ ನೀಡ್ ಮೋರ್ ಆಕ್ಸಿಜನ್. ಆಕ್ಸಿಜನ್ ಸಪ್ಲೈ ಮಾಡಕ್ಕೆ ಬ್ಲಡ್ ಅಲ್ಲಿ, ನಮ್ಮ ಬಾಡಿಯಲ್ಲಿ ಬ್ಲಡ್ ಏನಾಗ್ತಾ ಇದೆ, ಇಟ್ ಈಸ್ ಸಪರೇಟೆಡ್, ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್. ಓಕೆ, ಅಂಡ್ ಇಲ್ಲಿ ಕೇಳ್ತಾರೆ ನಿಮ್ಗೆ ಇನ್ನೊಂದೇನಂದ್ರೆ, ನೋಡಿ ಈ ರೈಟ್ ಏಟ್ರಿಯಂ ಮತ್ತೆ ರೈಟ್ ವೆಂಟ್ರಿಕಲ್ ನ ಮಧ್ಯೆ ಇಲ್ಲಿ ವ್ಯಾಲ್ವ್ಸ್ ಇರುತ್ತೆ. ಓಕೆ, ಇಲ್ಲಿ ಓಕೆ, ಇಲ್ಲೂ ಕೂಡ ಏನಾಗುತ್ತೆ, ದ ಬ್ಲಡ್ ಶುಡ್ ನಾಟ್ ಗೋ ಬ್ಯಾಕ್. ಒಂದ್ಸತಿ ಮೇಲೆ ಬಂದಿರುವಂತ ಬ್ಲಡ್ ಬ್ಯಾಕ್ ಫ್ಲೋ ಆಗಬಾರದು. ಓಕೆ, ಸೊ ಇದಿಷ್ಟು ಒಂದಷ್ಟು ನಾನು ಇವತ್ತಿನ ಕ್ಲಾಸ್ಗೆ ಹೇಳಬಹುದಾದಂತ ಒಂದಷ್ಟು ಪಾಯಿಂಟ್ಸ್ ರಿಲೇಟೆಡ್ ಟು ಹ್ಯೂಮನ್ ಹಾರ್ಟ್. ಡಯಾಗ್ರಾಮ್ ತಿಳ್ಕೊಳ್ಳಿ, ಅಂಡ್ ಡಯಾಗ್ರಾಮ್ ಅಲ್ಲಿ ಯಾವುದೋ ಒಂದು ಪಾರ್ಟ್ ನ ಕೊಟ್ಟು ಅವರು ಐಡೆಂಟಿಫೈ ದ ಪಾರ್ಟ್ ಅಂಡ್ ರೈಟ್ ಇಟ್ಸ್ ಫಂಕ್ಷನ್ ಅಂತ ಕೇಳ್ಬೋದು, ಅಥವಾ ಯಾವುದೋ ಒಂದು ಫಂಕ್ಷನ್ ಕೊಟ್ಟು ಅದನ್ನ ಲೇಬಲ್ ಮಾಡಿ ಅಂತ ಕೇಳ್ಬೋದು. ರಿಮೆಂಬರ್, ಯಾವ್ಯಾವ ಪಾರ್ಟ್ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ? ಅಪ್ಪರ್ ವೆನೆಕವ, ಲೋವರ್ ವೆನೆಕವ, ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್ ಅಂಡ್ ಪಲ್ಮನರಿ ಆರ್ಟರಿ. ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುವಂತದ್ದು ಪಲ್ಮನರಿ ವೇನ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್ ಅಂಡ್ aorta, which is the dividing wall of the heart, that is septum. Okay, clear ಆಯ್ತಲ್ವಾ? Right. So this is all about heart. Next ಬಂದು ನಾನು ನಿಮಗೆ ಹೇಳಿದ ಹಾಗೆ ಬ್ಲಡ್ ವೆಸಲ್ಸ್ ಟೈಪ್ಸ್ ಗೊತ್ತಿರಬೇಕು. 3 types of blood vessels. ಯಾವ್ದು? ಆರ್ಟರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್. ಆರ್ಟರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್ ಗೊತ್ತಿರಬೇಕು. ಓಕೆ, ಬಹಳ ಇಂಪಾರ್ಟೆಂಟ್. ಆರ್ಟರೀಸ್ ಏನ್ ಕ್ಯಾರಿ ಮಾಡುತ್ತೆ? ಇಟ್ ಕ್ಯಾರೀಸ್ ಆಕ್ಸಿಜಿನೇಟೆಡ್ ಬ್ಲಡ್. ವೇನ್ಸ್ ಏನ್ ಮಾಡುತ್ತೆ? ಇಟ್ ಕ್ಯಾರೀಸ್ ಡಿಆಕ್ಸಿಜಿನೇಟೆಡ್ ಬ್ಲಡ್. ಓಕೆ, ಸಿ ಆರ್ಟರೀಸ್ ಕ್ಯಾರೀಸ್ ಆಕ್ಸಿಜಿನೇಟೆಡ್ ಬ್ಲಡ್. ಎಲ್ಲಿಂದ? ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, ಹಾರ್ಟ್ ಇಂದ ಬ್ಲಡ್ ಹೊರಗಡೆ ಬರಬೇಕಾದ್ರೆ ದ ಬ್ಲಡ್ ಈಸ್ ಅಂಡರ್ ಹೈ ಪ್ರೆಷರ್. ಸೆಕೆಂಡ್ ಪಾಯಿಂಟ್, ದ ಬ್ಲಡ್ ಇನ್ ದ ಆರ್ಟರೀಸ್ ಆರ್ ಅಂಡರ್ ಹೈ ಪ್ರೆಷರ್. ಸೊ ಹೈ ಪ್ರೆಷರ್ ಅಲ್ಲಿ ಇರೋದ್ರಿಂದ ಆ ಆರ್ಟರಿ ಪೈಪ್ ಇದೆಲ್ಲ, ದಟ್ ಈಸ್ ಥಿಕ್ಕರ್. ಸೊ ದ ವಾಲ್ಸ್ ಆಫ್ ದ ಆರ್ಟರೀಸ್ ಆರ್ ಥಿಕ್. ಈ 3 ಪಾಯಿಂಟ್ ಬರ್ಕೊಳ್ಳಿ. ಓಕೆ, ಆರ್ಟರೀಸ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್, ದ ಬ್ಲಡ್ ಇನ್ ದ ಆರ್ಟರೀಸ್ ಆರ್ ಅಂಡರ್ ಹೈ ಪ್ರೆಷರ್ ಅಂಡ್ ದ ವಾಲ್ಸ್ ಆಫ್ ದ ಆರ್ಟರೀಸ್ ಆರ್ ಥಿಕ್. ಎರಡನೇದು, ವೇನ್ಸ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದ್ರೆ ದ ಬ್ಲಡ್ ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಅಂಡ್ ವೇನ್ಸ್ ಎಲ್ಲಿಂದ ಕ್ಯಾರಿ ಮಾಡುತ್ತೆ ಈ ಡಿಆಕ್ಸಿನೇಟೆಡ್ ಬ್ಲಡ್ ನ? ಫ್ರಮ್ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಬ್ಯಾಕ್ ಟು ದ ಹಾರ್ಟ್.
ಓಕೆ, ಹಾಗಾಗಿ ಸೊ ದ ಬ್ಲಡ್ ಇನ್ ದ ವೇನ್ಸ್ ಆರ್ ನಾಟ್ ಅಂಡರ್ ಪ್ರೆಷರ್. ಇಟ್ ಇಸ್ ನಾಟ್ ಅಂಡರ್ ಪ್ರೆಷರ್. ಪ್ರೆಷರ್ ಇಲ್ಲದೆ ಇರೋದ್ರಿಂದ ದ ವಾಲ್ಸ್ ಆಫ್ ದ ವೇನ್ಸ್ ಆರ್ ಥಿನ್. ಅಂಡ್ ಈ ರೀಸನ್ ಕೇಳ್ತಾರೆ ಇಲ್ಲಿ ಏನಂತ, ವೇನ್ಸ್ ಹ್ಯಾವ್ ವಾಲ್ವ್ಸ್. ವೈ? ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್. ನೋಟ್ ಮಾಡ್ಕೊಳ್ಳಿ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ. ವೇನ್ಸ್ ಹ್ಯಾವ್ ವಾಲ್ವ್ಸ್ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್. ಓಕೆ, ಕ್ಯಾಪಿಲರೀಸ್ ಅಂದ್ರೆ ಏನು? ದೇ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಥಿನ್ನೆಸ್ಟ್ ಎಷ್ಟು ಥಿನ್ ಅಂದ್ರೆ 1 cell size. Okay, this capillary is in contact with both arteries as well as veins. ನೋಡಿ, ಒಂದು ಟ್ಯೂಬ್ ಆರ್ಟರಿ ಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡ್ಕೊಂಡು ಬಂದ್ರೆ this is further bifurcated into thin blood vessels, and these thin blood vessels are called as capillaries. Okay, ಇದು capillaries ಏನಂದ್ರೆ ಸೆಲ್ ನ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. It take oxygen and cells give out carbon dioxide. The released carbon dioxide is brought back by capillaries towards the veins. So ಹಾಗಾಗಿ this capillary is in contact with both artery as well as vein. Clear ಅಲ್ವಾ? Right. So next ನಿಮ್ಗೆ arteries, veins, capillaries ಇದಾದ್ಮೇಲೆ excretory system ತಿಳ್ಕೊಳ್ಳಿ. So diagram ಗೊತ್ತಿರಲಿ ನಿಮ್ಗೆ. Human excretory system ದು 2 kidney shaped bean shaped kidneys ಅನ್ನ ಬರೀರಿ. organ ಎರಡಕ್ಕೂ ಕೂಡ ಪೈಪ್ ಅನ್ನ ಕನೆಕ್ಟ್ ಮಾಡಿ ureters. ಓಕೆ, ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಬೇಕಾದ್ರೂ ಕೇಳಬಹುದು ಅವರು. ಸೊ ಇದನ್ನ ಕನೆಕ್ಟ್ ಮಾಡಿದ್ಮೇಲೆ ಜಸ್ಟ್ ರಫ್ ಸ್ಕೆಚ್ ನೋಡಿ, ಇಷ್ಟಾದ್ರೂ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಓಕೆ, ವಾಟ್ ಆರ್ ದೀಸ್ ಕಾಲ್ಡ್ as? These are called as kidneys. There are 2 kidneys. So pair of kidneys ಅಂತ ಹೇಳ್ತೀವಿ. Pair of ureters, urinary bladder and urethra. Urinary bladder and urethra. Okay na? Right. Fine. Explain the parts and functions of human excretory system. Yen baritira? Human excretory system has pair of kidneys, pair of ureters, 1 urinary bladder and urethra. Function ಏನ್ ಬರೀತೀರಾ? Kidneys help in filtering the blood to produce urine. ಏನ್ ಮಾಡುತ್ತೆ? Filters blood and produces urine. Okay, next ureters ಏನ್ ಮಾಡುತ್ತೆ? They are the tubes. Ureters are the tubes. ಏನ್ ಮಾಡುತ್ತೆ? carry urine ಎಲ್ಲಿಗೆ? ಟುವರ್ಡ್ಸ್ ಯೂರಿನರಿ ಬ್ಲಾಡರ್. ಯೂರಿನ್ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ ಬ್ಲಾಡರ್ಗೆ. ಯೂರಿನರಿ ಬ್ಲಾಡರ್ ಏನ್ ಮಾಡುತ್ತೆ? ಇಟ್ ಈಸ್ ಅ ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಇಟ್ ಸ್ಟೋರ್ಸ್ ಯೂರಿನ್ ಎಲ್ಲಿವರೆಗೂ? ಅಂಟಿಲ್ ಪ್ರೆಷರ್ ಇಸ್ ಕ್ರಿಯೇಟೆಡ್ ಆನ್ ಇಟ್. ಇಟ್ ಸ್ಟೋರ್ಸ್ ಯೂರಿನ್. ಯುರೇಥ್ರಾ, ಇಟ್ ಇಸ್ ಅ ಸ್ಮಾಲ್ ಓಪನಿಂಗ್ ಥ್ರೂ ವಿಚ್ ಯೂರಿನ್ ಕಮ್ಸ್ ಔಟ್. ಯಾವಾಗ ಬ್ಲಾಡರ್ ಮೇಲೆ ಪ್ರೆಷರ್ ಬೀಳುತ್ತೆ, ಯೂರಿನ್ ಫ್ಲೋಸ್ ಔಟ್ ಥ್ರೂ ಯುರೇಥ್ರಾ. ಓಕೆ, ಸೊ ಇದು ಗೊತ್ತಿರಲಿ. ಅಂಡ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಕೂಡ ಕೇಳಬಹುದು. ಹೌ ಡು ಪ್ಲಾಂಟ್ಸ್ ಎಕ್ಸ್ಕ್ರೀಟ್? ತುಂಬಾ ಇಂಪಾರ್ಟೆಂಟ್. ಹೌ ಡು ಪ್ಲಾಂಟ್ಸ್ ಎಕ್ಸ್ಕ್ರೀಟ್? ಸೊ ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಅಂದ್ರೆ ಬಾಡಿಯಿಂದ ಹೊರಗಡೆ ಏನಾಗುತ್ತೆ? ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಪ್ಲಾಂಟ್ಸ್ ಎಕ್ಸ್ಕ್ರೀಟ್ ಆಕ್ಸಿಜನ್. ಯಾವಾಗ? ಫೋಟೋಸಿಂಥಸಿಸ್ ಆಗ್ಬೇಕಾದ್ರೆ ಪ್ಲಾಂಟ್ಸ್ಗೆ ಆಕ್ಸಿಜನ್ ನೆಸೆಸಿಟಿ ಇರೋದಿಲ್ಲ. ಸೊ ದೇ ಎಕ್ಸ್ಕ್ರೀಟ್ ಆಕ್ಸಿಜನ್. Plants also throw some unwanted waste materials. They stored in the old xylem. Okay, so ಈ ರೀತಿ ಇದನ್ನು ಕೂಡ ಕೇಳ್ತಾರೆ. ಸೊ ಇದಿಷ್ಟು ಕೂಡ ಲೈಫ್ ಪ್ರಾಸೆಸ್ ರಿಲೇಟೆಡ್ ಆಗಿರುವಂತ ಒಂದಷ್ಟು ಕಾನ್ಸೆಪ್ಟ್ಸ್. ಯೂರಿನ್ ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಓದ್ಕೊಳ್ಳಿ. 3 steps ಬರುತ್ತೆ ಯೂರಿನ್ ಫಾರ್ಮೇಶನ್ ಅಲ್ಲಿ. ಫಸ್ಟ್ ಒನ್ ಬಂದು ಗ್ಲೋಮೆರುಲಾರ್ ಫಿಲ್ಟ್ರೇಷನ್, ಟ್ಯೂಬುಲಾರ್ ರಿಅಬ್ಸಾರ್ಪ್ಷನ್ ಅಂಡ್ ಸೆಕ್ರೇಷನ್. ಈ 3 ಪಾಯಿಂಟ್ಸ್ ರಿಲೇಟೆಡ್ ಟು ಹೌ ಎಕ್ಸಾಕ್ಟ್ಲಿ ದ ಯೂರಿನ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಕಿಡ್ನೀಸ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಹೌ ಎಕ್ಸಾಕ್ಟ್ಲಿ ದ ಯೂರಿನ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಕಿಡ್ನಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ನಲ್ಲೂ ಕೂಡ. ಈ 3 ಸ್ಟೆಪ್ಸ್ ನ ಕ್ಲಿಯರ್ ಆಗಿ ಬರೆದ್ರೆ ನಿಮಗೆ ಯೂರಿನ್ ಫಾರ್ಮೇಶನ್ ಗೆ ರಿಲೇಟೆಡ್ ಆಗಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫೈನ್. ಸೊ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಐ ಬಿ ಟೀಚಿಂಗ್ ಯು ದ ನೆಕ್ಸ್ಟ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಸೊ ಇನ್ ಸ್ವಲ್ಪ ಹೊತ್ತಿನಲ್ಲಿ ಫಿಸಿಕ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫಿಸಿಕ್ಸ್ ವಿಡಿಯೋ ಯಾರೆಲ್ಲ ಕೇಳ್ತಿದ್ರಿ ಅವ್ರಿಗೆ ಇನ್ ಸ್ವಲ್ಪ ಹೊತ್ತಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲಿವರೆಗೂ ಎಲೆಕ್ಟ್ರಿಸಿಟಿ ರಿಲೇಟೆಡ್ ನ್ಯೂಮರಿಕಲ್ಸ್ ನ ಕಲ್ತ್ಕೊಳ್ಬೇಕು ಅಂದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ.
ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಇನ್ ಫ್ಯೂಚರ್ ನಿಮ್ಗೆ ಫೈನಲ್ ಪಬ್ಲಿಕ್ ಎಕ್ಸಾಮಿನೇಷನ್ಗೆ ಪ್ರತಿಯೊಂದು ಲೆಸನ್ ಅನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.